ಮುಂಬೈನಲ್ಲಿ ಭಾರತ ಮತ್ತು ಯುಎಸ್ಎ ತಂಡಗಳ ನಡುವೆ ನಡೆದಂತ ಟಿ20 ವರ್ಲ್ಡ್ ಕಪ್ ನ ಪಂದ್ಯದಲ್ಲಿ ಭಾರತ ಯುಎಸ್ಎ ಎದುರು ಒಂದು ರೋಚಕ ಗೆಲುವನ್ನು ಕಾಣುವುದರ ಮೂಲಕ ಟಿ20 ವರ್ಲ್ಡ್ ಕಪ್ ನಲ್ಲಿ ಭಾರತ ಶುಭಾರಂಭವನ್ನು ಮಾಡಿದೆ. ಇನ್ನು ಭಾರತ ಎದುರು ನಡೆದಂತ ಪಂದ್ಯದಲ್ಲಿ ಸೋಲನ್ನ ಕಂಡ ಬಳಿಕ ಯುಎಸ್ಎ ತಂಡದ ನಾಯಕ ಮೊನಾಕ್ ಪಾಟೇಲ್ ಹೇಳಿದ್ದೇನೆ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆಯೇ ಟೀಮ್ ಇಂಡಿಯಾದಲ್ಲಿ ಯಾವ ಆಟಗಾರ ನಿಮಗೆ ತುಂಬಾ ಇಷ್ಟ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ. ಮುಂಬೈನಲ್ಲಿ ಭಾರತ ಮತ್ತು ಯುಎಸ್ಎ ತಂಡಗಳ ನಡುವಿನ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಇಳಿದಂತ ಭಾರತ ನಿಗದಿತ 20 ಓವರ್ನಲ್ಲಿ 9 ವಿಕೆಟ್ ಅನ್ನು ಕಳೆದುಕೊಂಡು 161 ರನ್ಗಳನ್ನು ಹೊಡೆಯಿತು. ಯುಎಸ್ಎ ಎದುರು ನಡೆದಂತ ಪಂದ್ಯದಲ್ಲಿ ಟೀಮ್ ಇಂಡಿಯಾದ ಪರವಾಗಿ ಸೂರ್ಯಕುಮಾರ್ ಯಾದವ್ ಒಂದು ಭರ್ಜರಿ ಆದಂತ ಬ್ಯಾಟಿಂಗ್ ಪ್ರದರ್ಶನ ತೋರಿದರು. ಸೂರ್ಯಕುಮಾರ್ ಯಾದವ್ ಕೇವಲ 49 ಎಸೆತದಲ್ಲಿ ಅಜಯ 84 ರನ್ ಅನ್ನು ಹೊಡೆದರು. ಸೂರ್ಯಕುಮಾರ್ ಯಾದವ್ ಆಡಿದಂತ ಒಂದು ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನದಿಂದಾಗಿ ಭಾರತ 161 ರನ್ಗಳ ಒಂದು ಉತ್ತಮ ಮೊತ್ತವನ್ನು ಕಲೆ ಹಾಕಿತು. ಇನ್ನು ಗೆಲುವಿಗಾಗಿ 167 ರನ್ಗಳ ಗುರಿಯನ್ನು ಪಡೆದಂತ ಯುಎಸ್ಎ ನಿಗದಿತ 20 ಓವರ್ನಲ್ಲಿ 8 ವಿಕೆಟ್ ಅನ್ನು ಕಳೆದುಕೊಂಡು 137 ರನ್ಗಳನ್ನು ಹೊಡೆಯಿತು. ಈ ಮೂಲಕ ಭಾರತ ಎದುರು ಯುಎಸ್ಎ 29 ರನ್ಗಳ ಅಂತರದ ಸೋಲನ್ನ ಕಂಡಿತು. ಇನ್ನು ಭಾರತ ಎದುರು ಸೋಲನ್ನ ಕಂಡ ಬಳಿಕ ಮಾತನಾಡಿದಂತ ಯುಎಸ್ಎ ತಂಡದ ನಾಯಕ ಮೊನಾಕ್ ಪಾಟೇಲ್, ಭಾರತ ಎದುರಿನ ಪಂದ್ಯದಲ್ಲಿ ನಮ್ಮ ತಂಡ ಒಂದು ಉತ್ತಮವಾದ ಬೌಲಿಂಗ್ ದಾಳಿಯನ್ನು ನಡೆಸಿತು. ಒಂದು ಹಂತದಲ್ಲಿ ನಾವು ಭಾರತವನ್ನು 130ರ ಒಳಗೆ ಕಟ್ಟಿ ಹಾಕಬಹುದೆಂಬ ನಿರೀಕ್ಷೆಯಲ್ಲಿ ನಾನಿದ್ದೆ. ಆದರೆ ಸೂರ್ಯಕುಮಾರ್ ಯಾದವ್ ಕಡೆಯಲ್ಲಿ ನಿಜಕ್ಕೂ ಕೂಡ ಒಂದು ಅದ್ಭುತವಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ತಂಡದ ಮೊತ್ತವನ್ನ 160 ರನ್ಗಳಿಗೆ ಏರಿಸಿದರು. ಸೂರ್ಯಕುಮಾರ್ ಯಾದವ್ ಅವರಿಗೆ ಈ ಪಂದ್ಯದಲ್ಲಿ ನಾವು ಒಂದು ಜೀವದಾನವನ್ನ ನೀಡಿದೆವು. ಈ ಜೀವದಾನ ನಮಗೆ ಈ ಪಂದ್ಯದಲ್ಲಿ ದೊಡ್ಡ ದುಬಾರಿಯನ್ನೇ ತೆತ್ತಿತು. ಇನ್ನು 167 ರನ್ಗಳ ಗುರಿಯನ್ನ ನಾನು ಚೇಸ್ ಮಾಡಬಹುದೆಂಬ ನಿರೀಕ್ಷೆಯಲ್ಲಿದ್ದೆ. ಆದರೆ ನಮ್ಮ ಆರಂಭಿಕ ಬ್ಯಾಟ್ಸ್ಮನ್ಗಳು ಒಂದು ಉತ್ತಮವಾದಂತಹ ಆರಂಭವನ್ನು ನಮ್ಮ ತಂಡಕ್ಕೆ ನೀಡಲಿಲ್ಲ. ಹೀಗಾಗಿ ನಾವು ಈ ಪಂದ್ಯದಲ್ಲಿ ಸೋಲನ್ನ ಕಂಡಿರುವಂತ ನನಗೆ ಅನಿಸುತ್ತದೆ. ಮಧ್ಯಮ ಕ್ರಮಾಂಕದಲ್ಲಿ ಸಂಜಯ್ ಕೃಷ್ಣಮೂರ್ತಿ ಮತ್ತು ಮಿಲಿಂದ್ ಕುಮಾರ್ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿದರು. ಭಾರತ ಎದುರು ನಮ್ಮ ತಂಡ ಸೋತಿದ್ದರೂ ಕೂಡ ಈ ಪಂದ್ಯದಲ್ಲಿ ನಾವು ಸಾಕಷ್ಟು ಪಾಸಿಟಿವ್ ಅಂಶಗಳನ್ನ ತೆಗೆದುಕೊಂಡು ಹೋಗುತ್ತಿದ್ದೇವೆ. ಈ ಪಾಸಿಟಿವ್ ಅಂಶಗಳು ಮುಂದೆ ಪಾಕಿಸ್ತಾನ, ನಮೀಬಿಯಾ ಮತ್ತು ನೆದರ್ಲೆಂಡ್ಸ್ ಎದುರು ನಡೆದಿರುವ ಪಂದ್ಯದಲ್ಲಿ ನಮ್ಮ ತಂಡ ಒಂದು ಉತ್ತಮವಾದ ಪ್ರದರ್ಶನವನ್ನು ತೋರಲು ಸಹಾಯವಾಗುತ್ತದೆ ಎಂಬ ನಿರೀಕ್ಷೆಯಲ್ಲಿ ನಾನಿದ್ದೇನೆ ಎಂಬ ಮಾತನ್ನ ಯುಎಸ್ಎ ತಂಡದ ನಾಯಕ ಮೊನಾಕ್ ಪಾಟೇಲ್ ಹೇಳಿದ್ದಾರೆ.